ರಾತ್ರಿ ಆಪ್ರೇಷನ್ ಆಗೈತ್ರಿ ಅವ್ರದ್ದು. ರಾತ್ರಿ ನನ್ನ ಜೊತೆ ಮಾತಾಡ್ದೇನೆ, ಏನಿಲ್ಲ ಆರಾಮ್ ಆಗ್ತೀನಿ ನಾನು, ಸ್ವಲ್ಪ ನೋವು ಐತಿ ಹೊಟ್ಟಿದಾಗ ಅಂತ ಅಷ್ಟೇ ಹೇಳ್ಯಾರಿ. ಡಾಕ್ಟರ್ ಹೇಳಿದ್ರಿ ನಮ್ಗೆ, ಇಲ್ಲ ಭರೋಸೆ ಇಲ್ಲ, ಬಿ ಪಿ ಲೋ ಆಗಾಕುಂತೈತಿ, ನಿಮ್ದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಯಾರಿ ಅವ್ರು. ನಿಮಗೆಲ್ಲ ಮಾತಾಡ್ಕೊಂತಿದ್ರಿ? ಹ್ಞೂ ರೀ, ಆಪ್ರೇಷನ್ಗೆ ಹೋಗಾಕಂತ ಮಾತಾಡ್ತಿದ್ವಿ. ಗಾಡಿನಾಗ ಬರೋ ಮುಂದೆ ಫೋನ್ ಹಚ್ತಿದ್ರ? ಹ್ಞೂ, ಫೋನ್ ಹಚ್ತಿದ್ದೆ. ಅಷ್ಟು ಇಲ್ರಿ, 1-2 ಟೈಮ್ ಅಷ್ಟೇ ರೀ. ರಾತ್ರಿ ಒಂದು ಸದ್ಯ, ಮುಂಜಾನೆ ಒಂದು ಸದ್ಯ ಅಷ್ಟೇ ಹಚ್ಚಿದ್ವಿ. ಯಾವ ಊರಿನಿಂದ ಬರ ಅಂತ ಹೇಳಿದ್ರಿ? ಹಾಂ, ಎಲ್ಲಿಂದ ಬರಾಕೊಂತೀರ ಅಂತ ಏನೋ ಹೇಳಿದ್ರಿ? ಏನಿಲ್ರಿ, ಆರಾಮೈತಿಲ್ಲ ಹುಡುಗರ ಆರಾಮೈತಿ ಅನ್ನ ಅಷ್ಟೇ ಹೇಳಿದ್ರಿ ಅವ್ರು. ಮತ್ತೇನು ಹೇಳಿರಿ. ಎಷ್ಟು ಮಂದಿ ಮಕ್ಕಳು? ಏನು ಬಚ್ಚಿ 3 ಮಂದಿ ಮಕ್ಕಳು ಅದ್ರಿ. 2 ಹುಡುಗ 1 ಹುಡುಗಿ ಇದೆ. ಮನೆ ನಡೆಸ್ತಿದ್ರಲ್ಲ? ಎಲ್ಲ ಅವರು ನಡೆಸ್ತಿದ್ರಿ. ನಮ್ಮ ಎಲ್ಲ ಮನೆ ಜವಾಬ್ದಾರಿ ಅವ್ರದ್ದು. ಹೊಲ ಇಲ್ಲ, ಮನೆ ಇಲ್ಲ, ಏನಿಲ್ರಿ, ಬಾಡಿಗೆ ಮನೆದಾಗ ಇದ್ದೀನಿ ನಾನು. ಮುಸ್ರಿ ತಿಕ್ಕಿತ್ತು ಮನೆ ಇದು ಮಾಡ್ತಿದ್ದಿ ನಾನು. ಹಿಂಗೆ ಆಗ್ಬಿಟ್ಟು ನಿನ್ನೆಲ್ಲ ನಿಮ್ಮ ಕಡೆ ಮಾತಾಡ್ತಾರೆ. ನೀವು ಏನು ಮಾಡ್ತೀರಿ ನೋಡ್ರಿ, ನಮ್ಮದು ಎಲ್ಲ ಮನೆ ಹಿಂಗೆ ಆಗ್ತೈತಿ. ಏನು ಮಾಡ್ಬೇಕು ನಾನು, ಎಲ್ಲಿ ಹೋಗ್ಬೇಕು, ಯಾರಿಗೆ ಹೇಳ್ಬೇಕ್ರಿ ನೋಡ್ರಿ. ನಾವು ಯಾರಿಲ್ರಿ, ನಾನು ಅವರು 2 ಮಂದಿ ರೀ ನನ್ನ ಮನೆದು ಜವಾಬ್ದಾರಿ ತಗೊತಿದ್ರಿ. ಮತ್ತೆ ಏನಾರು ಹೇಳ್ತಿದ್ರಿ ನಿಮ್ಮ ಕಡೆ? ಏನಾರು ಹೇಳಿದ್ರ? ಏನಿಲ್ರಿ, ಹಂಗೆ ಆರಾಮೈತಿ, ಏನು ಆಗಂಗಿಲ್ಲ ಅಂತ ಅಷ್ಟೇ ಹೇಳಿ. ಏನಿಲ್ಲ ರೀ, ಆರಾಮೈತಿ, ನಾನು ಆರಾಮೈತಿ ಅಂತ ಅಷ್ಟೇ ಹೇಳ್ಯಾರಿ, ಏನಿಲ್ಲ. ಆಪ್ರೇಷನ್ ಆದ್ಮೇಲೆ ಅವಾಗ ಮಾತಾಡ್ತಿಲ್ಲ ರೀ, ಸುಂದಾಗೈತಿ, ಹಂಗೆ ಹೋಗ್ಯಾದ ನೋಡ್ರಿ ಜೀವನ. ನಿಮ್ಮ ಹೆಸರು? ಹಾಂ, ಹೆಸರು ನಂದ್ರಿ ರೋಷನ್ ಬಾನು.